ಕೆಲವು ಮಕ್ಕಳು ತುಂಬ ತುಂಟ್ರಿರ್ತಾರೆ. ನಿಂತ್ಕೊಳ್ಳೋದಿಲ್ಲ. ಸೋಫಾ ಮೇಲೆ ಹತ್ತುತ್ತಾರೆ, ಕುಣಿತಾರೆ, ಕುರ್ಚಿ ಮೇಲೆ ಹತ್ತುತ್ತಾರೆ, ಮುರಿದಾಕ್ತಾರೆ, ಕೆಳಗಡೆ ಬೀಳಿಸ್ತಾರೆ, ಅಡುಗೆ ಮನೆಗೆ ಹೋಗ್ತಾರೆ, ವಸ್ತುಗಳನ್ನು ಕೆಡವಾಕ್ತಾರೆ, ಆಹಾರನ ಚೆಲ್ಲಾಡ್ತಾರೆ, ಸುಮ್ಮನೆ ಇರೋದೇ ಇಲ್ಲ. ಇಂಥ ಮಕ್ಕಳನ್ನು ನಾವು ಹೈಪರ್ ಆ್ಯಕ್ಟಿವ್ ಚಿಲ್ಡ್ರನ್ ಅಂತ ಕರಿತೀವಿ. ಅಂಥ ಒಬ್ಬ ಹೈಪರ್ ಆ್ಯಕ್ಟಿವ್ ಚಿಲ್ಡ್ರನ್ನ ಅವರು ಕರ್ಕೊಂಡು ಬಂದರು. ಸರ್, ಮಹಾನ್ ತುಂಟ ಸರ್, ದಡ್ಡ ಬೇರೆ ಸರ್ ಅಂತ ಹೇಳಿದ್ರು. ನಾನಂದೆ, ಈ ಮಗು ತುಂಬ ಫಾಸ್ಟ್ ಅಲ್ವಾ? ಹೌದು ಸರ್ ಅಂದರು. ನೋಡಿ, ಇವತ್ತಿನ ಕಾಲನೂ ತುಂಬ ಫಾಸ್ಟಾಗಿ ನಡೀತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೀವು ಕೇಳಿದ್ದೀರಾ, ಅದು ತುಂಬ ಫಾಸ್ಟಾಗಿದೆ. ಹಾಗಾಗಿ ನೀವು ಸಂತೋಷ ಪಡಿ ಸರ್ ಅಂತ ಅಂದೆ. ಆದರೆ ಅಂಥ ವೇಗವಾಗಿ ಓಡೋವಂಥವ್ರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡೋದು ಮುಖ್ಯ ಸರ್ ಅಂತ ಹೇಳಿದೆ. ನೋಡಿ, ಇಂಥ ಮಕ್ಕಳನ್ನು ನಾವು ಕೈನಸ್ಥೆಟಿಕ್ ಚಿಲ್ಡ್ರನ್ ಅಂತ ಕರಿತೀವಿ. ಕೈನೆಸ್ಥೆಟಿಕ್ ಅಂದರೆ ಅವರು ಚಲನೆಯನ್ನು ಇಷ್ಟಪಡ್ತಕ್ಕಂಥ ಮಕ್ಕಳು. ಅವರು ಸದಾ ಚಲನೆಯಲ್ಲಿರಬೇಕು. ಅವರ ಮೆದುಳು ಎಕ್ಸೈಟೆಡ್, ಉತ್ಸಾಹದ ಸ್ಥಿತಿಯಲ್ಲಿರುತ್ತೆ. ಹಾಗಾಗಿ ಅವರಿಗೆ ಆ ದೈಹಿಕವಾದ ಚಟುವಟಿಕೆಗಳು ಬೇಕೇ ಬೇಕು. ಅಂಥ ಮಕ್ಕಳನ್ನು ನೀವು ಕಬಡ್ಡಿಗಿರ್ಬೋದು, ಖೋಖೋಗಿರ್ಬೋದು, ಫುಟ್ಬಾಲ್ಗಿರ್ಬೋದು, ವಾಲಿಬಾಲ್ಗಿರ್ಬೋದು, ಟೆಕ್ವಾಂಡೋಗಿರ್ಬೋದು, ಕರಾಟೆಗಿರ್ಬೋದು, ದೈಹಿಕವಾದ ಚಟುವಟಿಕೆಗಳು, ಯೋಗ, ಧ್ಯಾನ ಅಥವಾ ಫಿಸಿಕಲ್ ಎಕ್ಸಸೈಸ್, ಇವೆಲ್ಲದಕ್ಕೂ ದಯವಿಟ್ಟು ಒಂದಲ್ಲ ಒಂದಕ್ಕೆ ತೊಡಗಿಸ್ಕೊಳ್ಳಿ. ಆವಾಗ ಅವರ ಮೆದುಳು ಸ್ವಲ್ಪ ಶಾಂತ ಆಗುತ್ತೆ. ನಿಧಾನವಾಗಿ ನಿಮ್ಮ ಮಾತು ಕೇಳೋದಕ್ಕೆ ಸಾಧ್ಯ ಇದೆ. ದಡ್ಡ ಅಂತ ಹೇಳಿದ್ರೆ, ಒರಟ ಅಂತ ಹೇಳಿದ್ರೆ, ಮಹಾನ್ ತುಂಟ ಅಂತ ಹೇಳಿದ್ರೆ ಅನೇಕ ಸಾರಿ ಮಕ್ಕಳು ಆ ಮಹಾನ್ ತುಂಟ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ದಯವಿಟ್ಟು ಕೆಟ್ಟ ಮಾತುಗಳನ್ನು, ಅಂಥ ಒರಟು ಮಾತುಗಳನ್ನು ದಯವಿಟ್ಟು ಹೇಳಬೇಡಿ. ಹಾಗಾದರೆ ಈ ಮಕ್ಕಳನ್ನು ಸರಿ ದಾರಿಗೆ ತರೋದು ಏನು ಅಂತ ಕೇಳಿದ್ರೆ, ಮನಃಶಾಸ್ತ್ರಜ್ಞರು ಹೇಳ್ತಾರೆ 5:1 ನಿಯಮನ ಪಾಲಿಸಿ ಅಂತ. ಏನದು 5:1 ಪಾಲಿಸಿ ಅಂತ ಅಂದರೆ, ಮಕ್ಕಳು ಬೇಕು ಅಂತಲೋ ಬೇಡ ಅಂತಲೋ ಅಪ್ರಜ್ಞಾಪೂರ್ವಕವಾಗಿ ನೀವು ಹೇಳಿದಂಥ ಅಥವಾ ನಿಮಗೆ ಇಷ್ಟ ಆಗುವಂಥ ಒಂದು ಸ್ಥಿತಿಯಲ್ಲಿದ್ದರೆ, ನಿಂತಿದ್ರೆ ಅಥವಾ ನೀವು ಹೇಳಿದ ಕೆಲಸ ಮಾಡಿದ್ರೆ, ಆವಾಗ 5 ಸಾರಿ ನೀವು ಅವರನ್ನು ಮೆಚ್ಚುಗೆಯ ಮಾತುಗಳನ್ನು ಆಡಬೇಕು, ಹೊಗಳಬೇಕು, ಆಲಂಗಿಸಬೇಕು, ತಬ್ಕೋಬೇಕು, ಮುದ್ದು ಮಾಡಬೇಕು. ಹೀಗೆ ಮಾಡಿದಾಗ ಪೋಷಕರಿಗೂ ಮತ್ತು ಮಕ್ಕಳಿಗೂ ಒಂದು ಭಾವನಾತ್ಮಕವಾದ ಸಂಬಂಧ ಬರುತ್ತೆ, ವಿಶ್ವಾಸ ಬರುತ್ತೆ. ಟ್ರಸ್ಟ್ ಅನ್ನೋದು ಇದೆಯಲ್ಲ, ಅದು ಹೆಚ್ಚು ಕನೆಕ್ಟ್ ಮಾಡುತ್ತೆ. ಅದರ ಜೊತೆಗೆ ಮನೆಯಲ್ಲೂ ಅಷ್ಟೇ, ಸುಮ್ಮನಿರೋ, ಹಂಗೆ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಅಂತ ಹೇಳಿದ್ರೆ ಅದೇ ಪದಗಳ ಬದಲು ನೀವು ಅವರಲ್ಲಿ ದೈಹಿಕವಾದ ಚಟುವಟಿಕೆಗೆ ಮನೆಯಲ್ಲೇ ಪ್ರೋತ್ಸಾಹ ಮಾಡಿ. ಉದಾಹರಣೆಗೆ ವಾಲ್ ಪುಷಪ್ ಅಂತೀವಿ, ಅಂದರೆ ಗೋಡೆನ ಹಿಂಗೆ ಇಟ್ಕೊಂಡು 30 ಸಾರಿ ಎಕ್ಸಸೈಸ್ ಮಾಡೋವಂಥದ್ದು. ಅಥವಾ ಸೂಪರ್ ಬ್ರೈನ್ ಯೋಗ ಅಂತ ಹಿಂದೆ ಶಿಕ್ಷೆ ಕೊಡೋರಲ್ಲ ಪ್ರೈವೇಟ್ ಸ್ಕೂಲಲ್ಲಿ, ಆ ಥರ ಸೂಪರ್ ಬ್ರೈನ್ ಯೋಗಗಳಿರ್ಬೋದು. ಅಥವಾ ಸ್ಕಿಪ್ಪಿಂಗ್ ಇರ್ಬೋದು, ವರ್ಚುವಲ್ ಸ್ಕಿಪ್ಪಿಂಗ್, ಅದಕ್ಕೇನು ದಾರ ಬೇಕಾಗಿಲ್ಲ, ಹಾಗೆ ಇದು ಮಾಡೋವಂಥದ್ದು. ಈ ರೀತಿ ಚಟುವಟಿಕೆ ಮಾಡಿದಾಗ ಅವರ ಮೆದುಳು ಶಾಂತ ಆಗುತ್ತೆ. ಆವಾಗ ಅವರಲ್ಲಿ ಏಕಾಗ್ರತೆ ಹೆಚ್ಚಾಗತ್ತೆ, ಕಲಿಯೋದಕ್ಕೆ ಸೂಕ್ತ ಆಗುತ್ತೆ. ಹಾಗಾಗಿ ಇಂಥ ಮಕ್ಕಳಿಗೆ ಮೊದಲು ದೈಹಿಕವಾದ ಚಟುವಟಿಕೆಗಳು, ಅನಂತರ ಓದು, ಅನಂತರ ಆಹಾರ, ಈ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಅನುಕೂಲ ಆಗುತ್ತೆ. ನೀವು ಇಂಥ ಮಗುವಿಗೆ ಯಾವ ಚಟುವಟಿಕೆಯನ್ನು, ಇಲ್ಲಿ ಹೇಳಿರ್ತಕ್ಕಂಥ ಚಟುವಟಿಕೆಗಳನ್ನು ಯಾವುದನ್ನು ಆಯ್ಕೆ ಮಾಡ್ತೀರಾ ಅದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ಒಂದು ವಾರದ ನಂತರ ಈ ಪ್ರಯೋಗ ಮಾಡಿದಾಗ ಮಗುವಿನಲ್ಲಿ ಒಳ್ಳೆಯ ಫಲಿತಾಂಶ ಬಂದರೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇದೇ ರೀತಿಯ ಒಂದು ಭಾವನೆ ಇರ್ತಕ್ಕಂಥ ಮಕ್ಕಳೇನಾದರೂ ಇದ್ದರೆ ಅಂತಹ ಪೋಷಕರಿಗೆ ಅಥವಾ ಶಿಕ್ಷಕರಿಗೆ ಮುಂದೆ ಆದರೂ ಸಿಗ್ಬೋದು ಅಂತ ಹೇಳಿ ದಯವಿಟ್ಟು ಫಾರ್ವರ್ಡ್ ಮಾಡಿ. ನಾನು ಇದೇ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ತಮಗೆ ಮಾಹಿತಿಗೋಸ್ಕರ ನನ್ನ ಚಾನೆಲ್ ಡಾಕ್ಟರ್ ಎಚ್ ಎಸ್ ನಿರಂಜನಾರಾಧ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.